ವೆದರ್ಗೆ DBC ಸೂಪರ್. ಕಾಂಬಿನೇಷನ್ ಸಕ್ಕತ್ತಾಗಿದೆ. ಅವ್ರು ಏನ್ ಹೇಳ್ತಾರೆ, ಹಿಂದಿಯವ್ರು ಏನ್ ಹೇಳ್ತಾರೆ, ಕಲಿತಿದೆ ಏನನ್ನ ಏನಾಗಲ್ಲ, ಪ್ರಾಬ್ಲಮ್ ಇಲ್ಲ. ಏನ್ ಪ್ರಾಬ್ಲಮ್ ಆಗದೆ ನಿಮ್ಗೆ ಬ್ಲಾಗ್ ಸಿಗಲ್ಲ ಅಷ್ಟೇ. ನೋಡಿ ಗೈಸ್, ನೋಡಿ ನೋಡಿ ಅವ್ರಿಗೆ ಮಾಡೋಣ ಗೈಸ್, ಫೋಟೋ ಶೂಟ್ ಮಾಡ್ಬಿಡ್ಸಿಲ್ಲ. ಮಳೆಯಲ್ಲೂ ಫೋಟೋ. ಥ್ಯಾಂಕ್ ಯು. ನಾನು ಹಗ್ ಮಾಡಕ್ಕೆ ಆಗಲ್ಲ, ಯಾಕೆಂದ್ರೆ ಅಂಬ್ರೆಲಾ ಇದೆ. ಇವತ್ತು ನಾವು ಎಲ್ಲಿಗೆ ಬಂದಿದೀವಿ? ಕಬ್ಬನ್ ಪಾರ್ಕ್ಗೆ ಬಂದಿದೀವಿ. ಕಬ್ಬನ್ ಪಾರ್ಕ್. ವಾಯ್ಸ್ ಕೇಳಿಸ್ತಿದ್ಯಾ ಅಲ್ಲ ಗೊತ್ತಿಲ್ಲ. ನನ್ ಮೈಕ್ ಇಲ್ಲಿದೆ ಗೈಸ್, ಅದಕ್ಕೆ ನನ್ ಈ ತರ ಮಾಡಕ್ಕೆ ಆಗಲ್ಲ. ಮುಂದೆ ಇರೋರೆಲ್ಲ ನೋಡ್ತಾರೆ. ಮುಂದೆ ಅವ್ರು ಏನ್ ಹೇಳ್ತಾರೆ, ಹಿಂದಿಯವ್ರು ಏನ್ ಹೇಳ್ತಾರೆ. ಏನ್ ಮನೀಷಾ, ಏನ್ ಮಾಡ್ತಿದ್ಯಾ? ಓಹ್, ತಗೊಂಡ್ಬಿಟ್ಟ ವಿಡಿಯೋ. ಹಾ, ಫೋಟೋ ಶೂಟ್ ಮಾಡೋಣ ಅನ್ಸುತ್ತಾ ಇದ್ದೆ, ಅದಕ್ಕೆ. ಫೋಟೋ ಶೂಟ್. ಓಕೆ, ನಾನೇ ಇವಳು ಫೋಟೋ ಶೂಟ್ ಮಾಡ್ಬೇಕು. ಇವಾಗ ನಾವು ಕಬ್ಬನ್ ಪಾರ್ಕ್ ಅಲ್ಲಿ ಇದೀವಿ. ಇಲ್ಲಿ ಸುಮಾರು ಜನರು ಇದ್ದಾರೆ, ಅದಕ್ಕೆ ಕರೆಕ್ಟ್ ಹೇಳ್ತಾ ಇದೀನಿ. ಜಾಸ್ತಿ ಜನ ಇದ್ದಾರೆ. ನನ್ನ ಕನ್ನಡಲ್ಲಿ ಸ್ವಲ್ಪ ಮಿಸ್ಟೇಕ್ ಆದ್ರೆ ಕಮೆಂಟ್ ಮಾಡಿ, ಯಾಕೆಂದ್ರೆ ನಮ್ಗೆ ಕಮೆಂಟ್ಸ್ ಬೇಕು. ಇವತ್ತು ಫುಲ್ ಕನ್ನಡ ಅಲ್ಲೇ ಮಾತಾಡ್ಸೋಣ. ಎಲ್ಲ ಕಡೆ ಅದೇ ಹೇಳ್ತಾರೆ ಗೈಸ್. ಆಫೀಸ್ ಅಲ್ಲಿ ಕೂಡ ಯಾರು ಹಿಂದಿಯಲ್ಲಿ ಮಾತಾಡಿದ್ರೆ ಅವ್ರಿಗೆ ಫೈನು, ಪನಿಷ್ಮೆಂಟ್. ಹೌದಾ? ಅಯ್ಯೋ, ಹಿಂದಿಯಲ್ಲಿ ಮಾತಾಡಿದ್ರೆ ಫೈನ್? ಹೌದು, ಯಾಕೆಂದ್ರೆ ನನಗೆ ಕನ್ನಡ ಬರಲ್ಲ. ಇವತ್ತು ನಾವು ಕನ್ನಡ ಮಾತಾಡ್ತೀವಿ. ಬೆಂಗಳೂರಲ್ಲಿ ಇದೀನಿ ಅಲ್ವಾ, ಅದಕ್ಕೆ. ಬ್ಯಾಕ್ ಸೈಡ್ ನೋಡಿ ಗೈಸ್, ಎಷ್ಟು ಜನರು ಇದ್ದಾರೆ. ಧೂಮ್ ಧೂಮ್ ಧೂಮ್, ಎಷ್ಟು ಜನ ಇದ್ದಾರೆ. ಗಾಡ್, ಎಲ್ಲ ಕಡೆ ಇದ್ದಾರೆ. ಇಲ್ಲಿ ಫೋಟೋ ಶೂಟ್ ಆಗ್ತಾ ಇದೆ. ಇದು ನೋಡಿ ಬ್ಯಾಕ್ ಗ್ರೌಂಡ್ ಈ ತರ ಇದೆ, ಅದಕ್ಕೆ ಇಲ್ಲಿ ಇದು ಟ್ರೀ ಚೆನ್ನಾಗಿತ್ತು ಅನ್ನಿ ನಾವು ಇಲ್ಲಿ ಬಂದಿದೀವಿ. ಸಾರಿ ಇಫ್ ನನ್ ಕನ್ನಡ ಚೆನ್ನಾಗಿಲ್ಲ ಅಂದ್ರೆ. ನೋಡಿದ್ರ ನನ್ಗೆ ಅವ್ರಿಗೆ ಫೋಟೋ ಶೂಟ್ ಮಾಡ್ತೀನಿ, ನಾನೇ ಮಾಡ್ತೀನಿ ಗೈಸ್ ಅವ್ರಿಗೆ ಫೋಟೋ ಶೂಟ್. ಯಾಕೆಂದ್ರೆ ನಾನು ಫೋಟೋ ಶೂಟ್ ಝೂಮ್ ಮಾಡಕ್ಕೆ ಬರಲ್ಲ, ಅದಕ್ಕೆ. ಯಾಕೆ ಬರಲ್ಲ? ಇವಾಗ ಹಿಂದೆ ಹೋಗು. ಹಾ, ಓಕೆ ಗೈಸ್, ನೋಡೋಣ ಫೋಟೋಸ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ. ओके, दिस इज आवर सेकंड स्पॉट ऑफ फोटोशूट. ये जगह भी अच्छी है गाइस. फोटो शूट ಮಾಡ್ತಿರೋ ಕರೆಕ್ಟ್ ಆಗಿ ನಾನು ಫೋಟೋ ಶೂಟ್ ಮಾಡುವಾಗ ವಿಡಿಯೋ ಆನ್ ಮಾಡ್ತಿದೀವಿ. ನಾನೇ ಫೋಟೋಗ್ರಾಫರ್, ನಾನೇ ಫೋಟೋ ಶೂಟ್ ಮಾಡ್ತಾ ಇದೀನಿ. ಅಲ್ಲಿ ನೋಡಿ ಅವ್ರದ್ದು. ನಾನು ಮಾತಾಡ್ತಿರೋದು ಚೆನ್ನಾಗಿದೆ, ಅಲ್ಲಿ ಕೂಡ ಚೆನ್ನಾಗಿದೆ. ಬಟ್ ಜಾಸ್ತಿ ಜನರು ಇದಾರಲ್ವಾ, ಅದಕ್ಕೆ ನಾವು ಇಲ್ಲೇ ಬಂದಿದೀವಿ. ನೋಡೋಣ ವಿಡಿಯೋಸ್, ಫೋಟೋಸ್ ಇನ್ಸ್ಟಾಗ್ರಾಮ್ ಅಲ್ಲಿ. ನಾನ್ ಕರೆಕ್ಟ್ ಆಗಿ ನನ್ ಫೋಟೋ ಶೂಟ್ ಬರುವಾಗ ಮಾತ್ರ ವಿಡಿಯೋ ಆನ್ ಮಾಡ್ತಾ ಇದೀವಿ. ಅವಳು ಫೋಟೋ ಶೂಟ್ ಬರುವಾಗೂ ಆನ್ ಮಾಡಿಸ್ತೀನಿ ಇವಾಗ. ಮಾಡಿ, ನೋ ಪ್ರಾಬ್ಲಮ್. ಯಾಕೆಂದ್ರೆ ಜನರಿಗೆ ಗೊತ್ತು ನಾನು ಫೋಟೋ ಶೂಟ್ ಮಾಡ್ತಾ ಇರ್ತೀನಿ ಅಲ್ಲಿ. ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ನೋಡ್ಬೋದು, ತನುಶ್ರೀ ಅವರೇ. ಅಷ್ಟೇನೋ, ಈ ಕಡೆ ತೋರಿಸು. ಎಲ್ಲ ಕಡೆ ರೀಲ್ಸ್. ಗೈಸ್, ಇವಾಗ ನೋಡಿ ಗೈಸ್, ಇವಳ್ದು ಸ್ಟಾರ್ಟ್ ಆಯ್ತು. ಇವಳ್ದು ಇವಾಗ ಮಾಡ್ತೀನಿ ನೋಡಿ. ಏನ್ ಮಾಡ್ತಿದ್ಯಾ ಮೋನಿಶಾ? ಫೋಟೋ ಶೂಟ್. ಇವಾಗ ನನ್ ಟರ್ನ್, ಅದಕ್ಕೆ. ಮಾಡೋಣ ಗೈಸ್, ಫೋಟೋ ಶೂಟ್ ಮಾಡ್ಬಿಟ್ಟು ಸಿಗ್ತೀವಿ. ಓಕೆನಾ? ಓಕೆ, ಬಾಯ್ ಬಾಯ್ ಗೈಸ್. ನಮ್ಮ ಹತ್ರ ಯಾರು ಥರ್ಡ್ ಪರ್ಸನ್ ಇಲ್ಲ, ಅದಕ್ಕೆ ನಮ್ಮಿಬ್ರಿಗೆ ನಾವೇ ಹ್ಯಾಪಿನೆಸ್. ಮೋನಿಶಾ ಅವ್ರೆ, ಅಂಬ್ರೆಲಾ ತೆಗೀರಿ ಬೇಗ. ಅಲ್ಲಿದ್ದಾರೆ, ಅಲ್ಲಿ ಇದೆ. ವಾಹ್, ನಮ್ ವಾಯ್ಸ್ ಬರ್ತಿದೆಯಲ್ಲ. ನನ್ ಫೋನ್ ನೆನೀತಿದೆ. ಫೈನ್, ಏನಾಗಲ್ಲ ಗೈಸ್. ಇದು ನಾನು ಮೋನಿಶಾ ಅವ್ರಿಗೆ ಅಂತ ತೆಕ್ಕೊಟ್ಟಿದ್ದೆ. ಸೆಕೆಂಡ್ ವಿಡಿಯೋ ಎಲ್ಲ ಅವಾಗ್ಲೇನೆ ಆಗೋಯ್ತು. ಸೆಕೆಂಡ್ ನಾನು ನೋಡ್ದೆ, ನಾನು ಅನ್ಸುತ್ತೆ ಒಬ್ಬ ಪಾಪ ನಾನು ತಗೊಂಡ್ ಕೊಡ್ಬೇಕು. ನನ್ ಥಾಟ್ ಬಂದಿದ್ದು ಏನಂದ್ರೆ, ಇವಾಗ ನಮ್ಮಿಬ್ರು क्या बोलते हैं, हाँ, अकेले दोनों ने सोलो ट्रिप किया. हाँ, ನಮ್ಮಿಬ್ರು ಸೋಲೋ ಟ್ರಿಪ್ ಇದು. ಗರ್ಲ್ಸ್ ಡೇಟ್ ಅನ್ನಿ, ಗೊತ್ತಿಲ್ಲ ಏನೋ, ಬಟ್ ಏನೋ ಮಾಡಿದೀವಿ. ನನ್ ಫೋನ್ ನೆನೀತಿದೆ, ಏನಾಗಲ್ಲ, ಪ್ರಾಬ್ಲಮ್ ಇಲ್ಲ. ಏನ್ ಪ್ರಾಬ್ಲಮ್ ಆಗದೆ ನಿಮ್ಗೆ ಬ್ಲಾಗ್ ಸಿಗಲ್ಲ ಅಷ್ಟೇ. ನೋಡಿ ಗೈಸ್, ನೋಡಿ ಅವ್ರಿಗೆ ಪಿಂಕಿಗೆ ಅವ್ರಿಗೆ ಇದು ರೆಡ್ ರೋಸ್, ಇದು ಪಿಂಕ್ ರೋಸ್. ಥ್ಯಾಂಕ್ ಯು. ನಾನು ಹಗ್ ಮಾಡಕ್ಕೆ ಆಗಲ್ಲ, ಯಾಕೆಂದ್ರೆ ಅಂಬ್ರೆಲಾ ಇದೆ. ಥ್ಯಾಂಕ್ ಯು. ನಾವು ಅಷ್ಟು ಮೀಟ್ ಮಾಡಲ್ಲ, ಯಾಕೆ ಅಂದ್ರೆ ಇವಾಗ ನಿಮ್ಗೆ ಗೊತ್ತು ಅಲ್ವಾ, ಕಾಲೇಜ್ ಮುಗಿದ್ಮೇಲೆ ಏನೇನ್ ಆಗತ್ತೆ ಅನ್ನಿ. ಆಫೀಸ್ನು ಸೇಮ್ ಆಫೀಸ್ ಇಲ್ಲ, ಡಬ್ಬ ಆಫೀಸ್ಗೆ ಹೋಗಿದೀವಿ.
ಸಾರಿ ಗೈಸ್, ನಮ್ ಬ್ಲಾಗ್ ಹೌದು ನೋಡ್ಬಿಟ್ರೆ guys, ಅದು- ಯಾರು ನೋಡ್ಬಿಟ್ರೆ ಅದು ಆಲ್ಮೋಸ್ಟ್ 1 ಮಂತ್ ಆಯ್ತಾ, ಮೇ ಬಿ 1 ಮಂತ್ One ಇನ್ನ month ಜಾಸ್ತಿನೇ ಆಯ್ತು. ಹಾ ಅವತ್ತು ಒಂದ್ಸತಿ ಮೀಟ್ ಆಗಿರಿ, ಬಟ್ ಸುಮ್ನೆ ಮೀಟ್ ಆಗಿ ಜಸ್ಟ್ ನಾವೇನ್ ಮಾತಾಡಿಲ್ಲ ಏನಿಲ್ಲ, ಹಂಗಂಗೆ ಬಂದ್ಬಿಟ್ರಿ, ಟೈಮ್ ಆಗೋಯ್ತು. ಹೌದು ಹೌದು. ಸೊ ಇವತ್ತು ಸ್ವಲ್ಪ ಮೀಟ್ ಆಗೋಣ ಅಂತ ಬಂದ್ರಿ, ಬಟ್ ಮಳೆ ಮಳೆ ನಾವು ಮೀಟ್ ಆಗಿದ ತಕ್ಷಣ ದೇವ್ರು ಮಳೆ ಅವರು ಕೂಡ ಅಲ್ದ್ರು. ದೇವ್ರು ಅಳ್ತಿದ್ದಾರೆ. तो गाइस वो रो गए, ये तो मैं बोल ही सकती हूँ हिंदी में. ಗಾಯ್ಸ್ ತುಂಬಾ ಜೋರ್ ಮಳೆ ಆಗ್ತಿದೆ. ಫ್ಯಾಷನ್ ಎಲ್ಲ ಹೋಯ್ತು ಗೈಸ್. ಫೋನ್ ಎತ್ಕೊಂಡ್ಬಿಡೋಣ. ಫೈನ್, ನಾವು ಹೋಗ್ತೀವಿ ನೋಡೋಣ ಬ್ಲಾಗ್ ಅಲ್ಲಿ. ಸಿಗ್ತೀವಿ ಆಚೆ ಹೋಗಮೇಲೆ. ಓಕೆನಾ, ಇವಾಗ ಮಳೆ ಜೋರಾಗಿದೆ. ಬೈ. ಗೈಸ್ ನೋಡಿ, ಇಲ್ಲಿ ಎಲ್ಲರೂ ಇಲ್ಲಿ ನಿಂತಿದ್ದಾರೆ. ಓಕೆನಾ, ಜಾಸ್ತಿ ಮಳೆ ಸ್ಟಾರ್ಟ್ ಆಯ್ತು. ಹಾ ನೋಡಿ ಎಷ್ಟು ಚೆನ್ನಾಗ್ ವೆದರ್ ಆಗ್ತಾ ಇದೆ ನೋಡಿ. ನಾವು ಏನ್ ಮಾಡ್ಲಿ, ಜಾಸ್ತಿ ಮಳೆ ಬರ್ತಿದೆ, ಎಲ್ಲ ಓಡೋಗ್ತಾ ಇದಾರೆ ಗೈಸ್. ಮಳೆ ಬರ್ತಿದೆ ಪಾಪ, ನಾವು ಹಿಂಗ ಒಂದೊಂದ್ರಲ್ಲಿ ಹಾಕೊಂಡು ನಿಂತಿದೀವಿ, ಫೋನ್ ನೆಂದು ಹೋಗ್ಬಾರ್ದು. ಬಟ್ ನಾವು ಸೆಂಟರ್ ಅಲ್ಲಿ ಇದೀವಿ ನೋಡಿ, ನಮ್ಮ ಅಕ್ಕಪಕ್ಕ ಯಾರು ಇಲ್ಲ ಗೈಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಅದೆಲ್ಲ ಕಂಟೆಂಟ್ ಅಲ್ಲ. ಏನ್ ಕಂಟೆಂಟ್ ಯಾಕೆ ಬೇಕು? ಕಪಲ್ಸ್ ಹೋಗ್ತಾ ಇದೆ ಗೈಸ್. ಅವ್ರು ಮನೆಯವ್ರು ಇಲ್ಲಿ ನೋಡಿದ್ರೆ ಗಾಯ್ಸ್, ಇವಳಿಗೆ ಫೋಟೋ ಶೂಟ್ ಮಾಡ್ಬೇಕು ಅಂತೆ, ಅದು ಈ ಮಳೆಯಲ್ಲಿ. ನೋಡಿ ನೋಡಿ, ಚೆನ್ನಾಗಿದೆ ಗೈಸ್. ವಾ 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 ವಾ. ಮೈಕ್ ಆನ್ ಇದೆ ಅಲ್ವಾ? ನನ್ ಮೈಕ್ ಹೋಗಿದ್ರೆ ಈ ಮಳೆ ಮೈಕ್ ಚಲಾಗೈತು. ಮೈಕ್ ಸೇರಗ್ದು. ಈ ಮಳೆಯಲ್ಲಿ ಇವಳಿಗೆ ಫೋಟೋ ಶೂಟ್ ಮೇಡಮ್ ಅವ್ರಿಗೆ. ಹೌದು, ಏನ್ ಮಾಡೋದು? ಏನ್ ಮೇಡಮ್, ಜಾವ್ ಇವಳ ಹತ್ರ ಹಿಂದಿನೇ ಮಾತಾಡ್ಬೇಕು ಗೈಸ್, ಗೊತ್ತಿಲ್ಲ. ಓಕೆ ಗೈಸ್, ಇವಳು ವಿಡಿಯೋ ಮಾಡ್ಬಿಟ್ಟು ಸಿಗ್ತೀನಿ. ಓಕೆನಾ, ಬಾಯ್ ಬಾಯ್, ಜಲ್ದಿ ಕರು. ನೋಡಿ ಗೈಸ್, ಇವಳ ಯಪ್ಪ ಯಪ್ಪ ನೋಡಿ, ನಾನ್ ಹೆಂಗ ಹೋಗಿದ್ದೀನಿ. ಇಬ್ರು ನೆನೀತಾ ಇದೀವಿ. ಓ ಮೈ ಗಾಡ್, ವಾವ್ ಸೂಪರ್. ವಾ ಆಯ್ತು ಗೈಸ್, ಸಿಗ್ತೀನಿ. ಬಾಯ್ ಬಾಯ್. ಹೇ ಗಾಯ್ಸ್, ಇವಾಗ ಏನಾಯ್ತು, ಏನ್ ಮಾಡಿದ್ವಿ ಇವಾಗ? ಫುಲ್ ರೈನ್ ನಲ್ಲಿ ಫುಲ್ ಡಾನ್ಸ್. ಕಾರ್ನರ್ ಹೌಸ್ ಹೋಗಿದ್ರೆ. ಆಕ್ಚುಲಿ ಕಾರ್ನರ್ ಹೌಸ್ ಅಲ್ಲಿ ನಾವು ವಿಡಿಯೋ ತೆಗಿಯೋಕ್ಕೂ ಆಗಲ್ಲ, ಫೋಟೋ ತೆಗಿಯೋಕ್ಕೂ ಆಗಲ್ಲ. ಅಷ್ಟು ಜನರು ಫೋಟೋ ಆಡ್ ಮಾಡೋಣ. ಫೋಟೋ ತೆಗಿಲಿಲ್ಲ. DBC ತೆಗೆದಿದ್ರು ಅಷ್ಟೇ, DBC ತೆಗಿ. ಅಂಡ್ ಈ ಚಿಲ್ಡ್ ವೆದರ್, ಲೈಕ್ ಈ ಚಿಲ್ಡ್ ವೆದರ್ಗೆ DBC ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ. ಹೆಂಗಿತ್ತು? ಸೂಪರ್ ಇತ್ತು. ಇವತ್ತು ಡೇ ಹೆಂಗಿತ್ತು ನಿಮ್ಗೆ? ಆಸಮ್ ಇತ್ತು. ಏನೇನ್ ಅನ್ಎಕ್ಸ್ಪೆಕ್ಟೆಡ್ ತಿನ್ನಾಯ್ತು. ಫೋಟೋ ಶೂಟ್ ಮಾಡೋಣ, ವಿಡಿಯೋ ಮಾಡೋಣ ಅನ್ಸ್ತು. ಬಟ್ ಫುಲ್ ಮಳೆ. ಬಟ್ ಆದ್ರೂ ಮಳೆಯಲ್ಲೂ ನಾವು ನಿಲ್ಸಿಲ್ಲ. ಮಳೆಯಲ್ಲೂ ವಿಡಿಯೋ ಮಾಡಿದ್ವಿ, ಮಳೆಯಲ್ಲೂ ಫೋಟೋ ಶೂಟ್. ಅಷ್ಟು ಕ್ರೇಜ್ ನೋಡಿದ್ರ. ಮೇ ಬಿ ಬ್ಲಾಗ್ ಚಿಕ್ಕದಾಗಿರ್ಬೋದು ಅಲ್ವಾ? ಹಾ, ಚಿಕ್ಕದಾಗಿದೆ ಬಟ್ ಮೆಮೊರಿಬಲ್ ಇದೆ. ಮಜಾ ಮಾಡಿದೆ. ಅಷ್ಟೊಂದು ಕ್ಯಾಪ್ಚರ್ ಮಾಡಕ್ಕಾಗಿಲ್ಲ, ಯಾಕಂದ್ರೆ ಮಳೆ ಬರ್ತಿತ್ತು. ಸೊ ಫೋನ್ ತೆಗಿಯಕ್ಕಾಗಿಲ್ಲ. ಸೊ ಏನೇನು ಹೇಳ್ಬೇಕಾ? ಇಲ್ಲ ಸಾಕು. ಎಷ್ಟೊಂದ್ ದಿನ ಮೀಟ್ ಆಗಿದ್ದೀರಾ, ಹೇಳಿ ಏನೇನು. ಏನ್ ಮಾಡ್ಲಿ, ಕರ್ಮ. ಲೇಟ್ ಮೀಟ್ ಮಾಡಲ್ಲ, ಅದು ಕರ್ಮ. ಅವ್ರು ಬೇರೆ ಕಡೆ ಕೆಲ್ಸ, ನಾನ್ ಬೇರೆ ಕಡೆ ಕೆಲ್ಸ. ಫ್ಯೂಚರ್ ಅಲ್ಲಿ ಟುಗೆದರ್ ಮಾಡೋಣ. ಬನ್ನಿ ಅಂತಿದ್ದೀನಿ, ನನ್ನ ಹತ್ರಕ್ಕೆ ಬರ್ತಿಲ್ಲ. ಸೂನ್ ಬರ್ತೀನಿ, ಮದ್ವೆ ಆದ್ಮೇಲೆ. ಅಣ್ಣನ್ ಮದ್ವೆ. ಸಾರಿ, ನನ್ನಿಲ್ಲ, ಅಣ್ಣನ್ ಮದ್ವೆ. ಯಾರು ಗೊತ್ತು, ನಾನು ಮಾಡ್ಕೊಡ್ತೀನಿ. ಯಾರು ಗೊತ್ತಿಲ್ಲ, ನೋಡ್ಬೇಕು. ಓಕೆ ಗೈಸ್, ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡೋಣ. ಓಕೆ, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನ್ ನ ಕ್ಲಿಕ್ ಮಾಡೋದು ಮರಿಬೇಡಿ. ಬಾಯ್ ಬಾಯ್.